ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಿ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅರಿಶಿನ ಎಲೆಯಿಂದ ಮಾಡುವಂತಹ ಸಿಹಿ ಕಡುಬು ಅಥವಾ ಇದಕ್ಕೆ ಪತ್ತೋಳಿ ಅಂತಲೂ ಕರಿತೀವಿ, ಆ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ನಾವಿಲ್ಲಿ ಈ ರೆಸಿಪಿಯನ್ನು ಮಾಡಲಿಕ್ಕೆ ರೇಷನ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀವಿ. ಇದನ್ನು ಜಾಸ್ತಿ ಹೊತ್ತು ನೆನೆಸಿಲ್ಲ, ಸ್ವಲ್ಪ ನೀರನ್ನು ಹಾಕೊಂಡು ತುಂಬಾ ನುಣ್ಣಗೆ ಹರ್ಕೊಂಡಿದ್ದೀವಿ. ಅದಾದ ನಂತರ ನಾವಿಲ್ಲಿ ಕಾಯಿ ತುರಿ, ಬೆಲ್ಲದ ಪುಡಿ ಹಾಗೂ ಏಲಕ್ಕಿ ಪುಡಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಇದಾದ ನಂತರ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅಕ್ಕಿಯನ್ನು, ಅದನ್ನು ನಾವು ಈ ಅರಿಶಿನ ಎಲೆಯ ಮೇಲೆ ಈ ತರವಾಗಿ ತಟ್ಕೊಳ್ಬೇಕು. ಇದನ್ನು ತೆಳುವಾಗಿ ತಟ್ಕೊಳ್ಬೇಕು. ನೀವು ಸ್ವಲ್ಪ ಕೈಯನ್ನು ನೀರಿನಲ್ಲಿ ಟಿಪ್ ಮಾಡಿಕೊಂಡು ಆಮೇಲೆ ತಟ್ಟಿದ್ರೆ ತೆಳುವಾಗಿ ಬರುತ್ತೆ. ಇದಾದ ನಂತರ ಕಾಯಿ ತುರಿಯ ಮಿಶ್ರಣ, ಬೆಲ್ಲ ಮತ್ತು ಕಾಯಿ ತುರಿಯ ಮಿಶ್ರಣ ಏನಿದೆ ಅದನ್ನು ಈ ಥರ ಹಾಕೊಂಡ್ಬಿಟ್ಟು ಎಲೆಯನ್ನು ಫೋಲ್ಡ್ ಮಾಡ್ಕೊಳ್ಳೋದು ಈ ಥರ. ನಿಮಗೆ ಇದ್ರ ಜೊತೆ ಇನ್ನೊಂದು ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು, ಗಟ್ಟಿಯಾಗಿ ರುಬ್ಕೊಂಡಿರುವ ಅಕ್ಕಿ ಹಿಟ್ಟನ್ನು ಈ ಥರ ಸ್ಪೂನ್ನ ಸಹಾಯದಿಂದ ಮಾಡಿಕೊಂಡ್ರೆ ಇನ್ನೂ ಬೇಗ ಆಗುತ್ತೆ. ಈ ಥರ ಒಮ್ಮೆ ನೀವು ಟ್ರೈ ಮಾಡಿ. ಕೈಯಿಂದ ತಟ್ಟೋ ಬದಲಿಗೆ ಈ ಥರ ಸ್ಪೂನ್ನ ಸಹಾಯದಿಂದ ತಟ್ಟಿದ್ರೆ ಒಂದೇ ಸಮನಾಗಿ ಬರುತ್ತೆ, ತೆಳುವಾಗಿನೂ ಬರುತ್ತೆ ಮತ್ತು ಬೇಗನೂ ಆಗುತ್ತೆ. ಈ ಕೆಲಸ ಮಾಡಲಿಕ್ಕೆ ಒಂದು 2-3 ಜನ ಕೂತ್ಕೊಂಡು ಮಾಡಿದರೆ ಬೇಗನೆ ಈ ಕೆಲಸ ಆಗುತ್ತೆ. ಇಲ್ಲಿ ನಾವು ತುಂಬ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಸೇರಿ ಕೂತ್ಕೊಂಡು ಮಾಡಿರುವಂಥದ್ದು. ಇವಾಗ ಸ್ಟಫಿಂಗ್ ಎಲ್ಲ ಆಗಿದೆ. ಇದನ್ನು ಇವಾಗ ನಾವು ಸ್ಟೀಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಒಂದು 15-20 ನಿಮಿಷಗಳ ಕಾಲ ಇದನ್ನು ಸ್ಟೀಮ್ನಲ್ಲಿ ಇಟ್ಟು ಬೇಯಿಸಿದರೆ ಬಿಸಿ ಬಿಸಿ ಅರಿಶಿನ ಎಲೆಯ ಸಿಹಿ ಕಡುಬು ತಿನ್ನೋದಕ್ಕೆ ರೆಡಿ ಆಗುತ್ತೆ ಸ್ನೇಹಿತರೆ. ಈ ಥರ ಸ್ಟೀಮ್ ಹೋಗುವಾಗ ಅದರ ಫ್ಲೇವರ್ ಬರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ರೆಸಿಪಿಯನ್ನು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ಕಡುಬಿನ ಫ್ಲೇವರ್ ಅಂತೂ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ಇದರ ಘಮ ತಗೊಳ್ಳೋದಕ್ಕೇ ಈ ತಿಂಡಿ ಮಾಡ್ತೀವಿ ನಾವು. ಈ ತಿಂಡಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಇದರ ಘಮನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡುವಂತಹ ರೆಸಿಪಿ ಇದು. ನಮ್ಮ ಕರಾವಳಿಯಲ್ಲಿ ಈ ರೆಸಿಪಿಯನ್ನು ನಾಗರ ಪಂಚಮಿ ಎಂದು ಮಾಡ್ತೀವಿ. ನೀವು ಒಮ್ಮೆ ಈ ರೆಸಿಪಿಯನ್ನು ಅರಿಶಿನ ಎಲೆ ಸಿಕ್ಕಾಗ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.